ಸರಿತಾರವರು ಸರಳವಾದ ನೈಜ ಸೌಂದರ್ಯವುಳ್ಳವರು, ಪ್ರತಿಭಾನ್ವಿತ ನಟಿ. ಅಭಿನಯದಲ್ಲಿ ಜೀವ ತುಂಬಿದ ನಟನೆಯಿಂದ ಎಲ್ಲಾ ಪ್ರೇಕ್ಷಕರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿರುವ ನಟಿ. ಸರಿತಾರವರು ಜೂನ್ 7, 1960ರಲ್ಲಿ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಮುನಿಪಲ್ಲೆ ಎಂಬಲ್ಲಿ ಜನಿಸಿದವರು. ಇವರು 1980ರ ದಶಕದಲ್ಲಿ ಜನಪ್ರಿಯ ಮತ್ತು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಪ್ರಮುಖ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಸರಿತಾರವರು ಧ್ವನಿ ಕಲಾವಿದೆಯಾಗಿಯೂ ಹೆಸರುವಾಸಿಯಾಗಿದ್ದರು. 1990ರ ದಶಕದಲ್ಲಿ ನಗ್ಮಾ, ವಿಜಯಶಾಂತಿ, ಸುಷ್ಮಿತಾ ಸೇನ್, ರಮ್ಯಾ ಕೃಷ್ಣನ್, ಮಾಧವಿ, ಸುಹಾಸಿನಿ ಮತ್ತು ಸೌಂದರ್ಯರಂತಹ ಇನ್ನು ಅನೇಕ ನಟಿಯರಿಗೆ ಧ್ವನಿ ನೀಡಿದ್ದಾರೆ. ಸರಿತಾರವರು ಕನ್ನಡದಲ್ಲಿ 1978ರಲ್ಲಿ ಬಂದಂತಹ ಚಿತ್ರ ತಪ್ಪಿದ ತಾಳ. ಈ ಚಿತ್ರದ ನಿರ್ದೇಶಕರು ಕೆ. ಬಾಲಚಂದರ್. ಈ ಚಿತ್ರದಲ್ಲಿ ರಜನಿಕಾಂತ್ ಮತ್ತು ಕಮಲಾ ಹಾಸನ್ ನಟಿಸಿದ್ದಾರೆ. ಸರಿತಾರವರು ಹೆಚ್ಚಾಗಿ ಕೆ. ಬಾಲಚಂದರ್ ನಿರ್ದೇಶನದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಚಿತ್ರಗಳು ಹೊಸ ಬೆಳಕು, ಕೆರಳಿದ ಸಿಂಹ, ಭಕ್ತ ಪ್ರಹ್ಲಾದ, ಚಲಿಸುವ ಮೋಡಗಳು ಮತ್ತು ಕಾಮನಬಿಲ್ಲು. ಸರಿತಾರವರ ಕೆಲವು ಪ್ರಮುಖ ಚಿತ್ರಗಳು ಮಲೆಯ ಮಾರುತ, ಎರಡು ರೇಖೆಗಳು, ಜೀವಕ್ಕೆ ಜೀವ, ಮುಗಿಲ ಮಲ್ಲಿಗೆ, ಬ್ರಹ್ಮಗಂಟು, ಕುರುಕ್ಷೇತ್ರ, ಮೌನಗೀತೆ, ಶ್ರೀ ವೆಂಕಟೇಶ್ವರ ಮಹಿಮೆ ಮತ್ತು ಸಂಕ್ರಾಂತಿ. ಸರಿತಾರವರಿಗೆ ಅತ್ಯುತ್ತಮ ನಟಿಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ 1982ರಲ್ಲಿ ಹೊಸ ಬೆಳಕು, 1985ರಲ್ಲಿ ಮುಗಿಲ ಮಲ್ಲಿಗೆ, 1986ರಲ್ಲಿ ಮೌನಗೀತೆ ಮತ್ತು 1989ರಲ್ಲಿ ಸಂಕ್ರಾಂತಿ. ಸಂಕ್ರಾಂತಿ ಚಿತ್ರಕ್ಕೆ 1989ರಲ್ಲಿ ಅತ್ಯುತ್ತಮ ನಟಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದೊರಕಿತು. ಇಂತಹ ಪ್ರತಿಭಾನ್ವಿತ ನಟಿ ಸರಿತಾರವರು ತನ್ನ ನೈಜ ನಟನೆಯಿಂದ ಎಲ್ಲರ ಮನಸೂರೆಗೊಂಡಿದ್ದಾರೆ. ಇಂತಹ ನಟಿ ಸಿಕ್ಕಿರುವುದು ನಿಜಕ್ಕೂ ಅದೃಷ್ಟ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ಧನ್ಯವಾದಗಳು. ಸರಿತಾರವರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ